ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ತನಿಖೆ ತೀವ್ರವಾಗ್ತಾ ಇದ್ದು ಇವತ್ತು ಪವಿತ್ರ ಗೌಡನನ್ನ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ. ಪವಿತ್ರ ಮತ್ತು ಪವನ್ ಇಬ್ಬರು ಕೂಡ ಸ್ಥಳ ಮಹಜರಿನಲ್ಲಿ ಇದ್ದು ಸಾಕ್ಷ್ಯ ಸಂಗ್ರಹವಾಗಿದ್ದು ಇದೀಗಷ್ಟೇ ಸ್ಥಳ ಮಹಜರು ಕಾರ್ಯ ಪೂರ್ಣವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ತೀವ್ರವಾಗ್ತಾ ಇದ್ದು ಪವಿತ್ರ ಗೌಡ ಮನೆಯಲ್ಲಿ ಪೊಲೀಸರಿಂದ ಮಹಜರು ಕಾರ್ಯವನ್ನ ಮಾಡಲಾಗಿದೆ. ಪವಿತ್ರ ಮನೆಯ ಗ್ರೌಂಡ್ ಫ್ಲೋರ್ನಲ್ಲಿ ಪವನ್ ಕೂಡ ವಾಸವಾಗಿದ್ದರ ಹಿನ್ನೆಲೆಯಲ್ಲಿ ಪವನ್ ಮತ್ತು ಪವಿತ್ರ ಗೌಡ ಇಬ್ಬರನ್ನು ಇವತ್ತು ಸ್ಥಳ ಮಹಜರಿಗಾಗಿ ಕರೆದುಕೊಂಡು ಹೋಗಲಾಯಿತು. ಪಾರ್ಕಿಂಗ್ ಸ್ಥಳದಲ್ಲಿ ಪವನ್ ಪಂಚನಾಮೆಯನ್ನ ಮಾಡಿದ್ದಾರೆ. ಕಾರಣ ಪಾರ್ಕಿಂಗ್ ಸ್ಥಳದಲ್ಲಿ ಪವನ್ ಗ್ರೌಂಡ್ ಫ್ಲೋರ್ನಲ್ಲಿ ವಾಸವಾಗಿದ್ದಂಥದ್ದು. ಮಹಜರು ವೇಳೆ ಪಾಪ ಪ್ರಜ್ಞೆಯೇ ಇಲ್ಲದೆ ನಗುತ್ತಲೇ ಬಂದಂತಹ ಪವನ್ ಆ ದೃಶ್ಯವನ್ನು ಕೂಡ ನೋಡಬಹುದಾಗಿದೆ. ಪವನ್ ಕಂಡು ಅವರ ಮನೆಯ ಸಾಕು ನಾಯಿ ಓಡ್ ಬಂದಿದೆ. ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಪವಿತ್ರ ಗೌಡ ನಿವಾಸ ಇದೀಗಷ್ಟೇ ಸ್ಥಳ ಮಹಜರು ಕಾರ್ಯ ಮುಕ್ತಾಯವಾಗಿದೆ. ಆ ದಿನ ಅವರು ತೊಟ್ಟಂತಹ ಬಟ್ಟೆ, ಸ್ಲಿಪ್ಪರ್ ಇದೆಲ್ಲದರ ಒಂದು ಸಾಕ್ಷ್ಯವನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಆ ಮನೆಯಲ್ಲಿ ಇರಬಹುದಾದಂತಹ ಇತರೆ ಸಾಕ್ಷ್ಯಗಳನ್ನು ಕೂಡ ಪೊಲೀಸರು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಸುದೀರ್ಘ ಸ್ಥಳ ಮಹಜರು ಕಾರ್ಯ ಮುಕ್ತಾಯವಾದ ನಂತರದಲ್ಲಿ ಈಗ ಎಲ್ಲ ಆ ಸಾಕ್ಷ್ಯಗಳನ್ನ ಹೊತ್ತು ಪೊಲೀಸರು ಹೋಗ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಇದು ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಪವಿತ್ರ ಗೌಡ ನಿವಾಸ, 3 ಅಂತಸ್ತಿನ ಮನೆ. ಸೊ ಈ 3 ಅಂತಸ್ತಿನ ಮನೆಯ ಗ್ರೌಂಡ್ ಫ್ಲೋರ್ನಲ್ಲಿ ಪವನ್ ವಾಸವಾಗಿದ್ದ. ಪವನ್ ಆ ದಿನ, ಆ ಘಟನೆ ನಡೆದಂತಹ ದಿನ ತೊಟ್ಟಂತಹ ಬಟ್ಟೆ, ಇತರೆ ವಸ್ತುಗಳು ಎಲ್ಲವನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅದನ್ನ ಒಂದು ಬ್ಯಾಗ್ನಲ್ಲಿ ಹಾಕೊಂಡು ತೆಗೆದುಕೊಂಡು ಹೋಗ್ತಾ ಇರುವಂತಹ ಚಿತ್ರಣವನ್ನು ಕೂಡ ನಾವು ಗಮನಿಸ್ತಾ ಇದ್ರಿ. ಇದೀಗಷ್ಟೇ ಸ್ಥಳ ಮಹಜರನ್ನ ಮುಗಿಸಿದಂತಹ ಪೊಲೀಸರು ಪವಿತ್ರ ಗೌಡ ಮತ್ತು ಪವನ್ ಇಬ್ಬರನ್ನು ಕೂಡ ಅನ್ನಪೂರ್ಣೇಶ್ವರಿ ಠಾಣೆಯತ್ತ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರದುರ್ಗ ಇರಬಹುದು ಅಥವಾ ಆ ಒಂದು ಶೆಡ್ ಏನಿದೆ ಅಲ್ಲಿರಬಹುದು, ಮೃತದೇಹ ಸಿಕ್ಕಂತಹ ಸ್ಥಳ, ಎಲ್ಲೆಡೆ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಸಾಕ್ಷ್ಯಗಳನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಆರೋಪಿಗಳು ಆ ದಿನ ತೊಟ್ಟಂತಹ ಬಟ್ಟೆ ಏನಿದೆ ಅದರಲ್ಲಿ ಏನಾದರೂ ಸಾಕ್ಷ್ಯಗಳು ಲಭಿಸಬಹುದು ಅನ್ನುವ ಹಿನ್ನೆಲೆಯಲ್ಲಿ ಸೊ ಅದರ ಒಂದು ಸಾಕ್ಷ್ಯವನ್ನು ಕೂಡ ಈಗಾಗಲೇ ಪಡ್ಕೊಳ್ಳಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ಅವರ ಒಂದು ಬಟ್ಟೆ, ಸ್ಲಿಪ್ಪರ್, ಆ ದಿನ ಅವರು ತೊಟ್ಟಂತಹದ್ದು. ಸೊ ಅದೆಲ್ಲವನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಬ್ಯಾಗ್ನಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಗ್ರೌಂಡ್ ಫ್ಲೋರ್ನಲ್ಲಿ ಪವನ್ ವಾಸವಾಗಿದ್ದ. ಆ ದಿನ ಯಾವ ಕಾರನ್ನ ಬಳಸಿದ್ರು, ಆ ದಿನ ಯಾವೆಲ್ಲ ಧಿರಿಸ್ನಲ್ಲಿ ಅವರು ಹೋಗಿದ್ರು, ಸ್ಲಿಪ್ಪರ್ ಯಾವ್ದು ಹಾಕೊಂಡಿದ್ರು ಮತ್ತು ಮನೆಯಲ್ಲಿ ಏನಾದರೂ ವಸ್ತುಗಳು ಲಭ್ಯವಾಗಬಹುದಾ, ಹಲ್ಲೆಗೆ ನಡೆಸಿದಂತಹ ವಸ್ತುಗಳು ಅದನ್ನು ಕೂಡ ಈಗ ಶೋಧವನ್ನು ನಡೆಸಿದ್ದಾರೆ. ಇಂಚಿಂಚು ಜಾಲಾಡಿ ಪೊಲೀಸರು ಈಗ ನಿರ್ಗಮಿಸಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಯಾವ ಪಾಪ ಪ್ರಜ್ಞೆಯೂ ಕೂಡ ಆ ಆರೋಪಿ ಪವನ್ಗೆ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಕಾರಣ ಸ್ಥಳ ಮಹಜರಿಗಾಗಿ ಮನೆಗೆ ಕರ್ಕೊಂಡು ಬಂದಂತಹ ಹೊತ್ತಲ್ಲಿ ಆತ ನಗುತ್ತಲೇ ಬಂದಿದ್ದಾನೆ. ಈಗಷ್ಟೇ ಸ್ಥಳ ಮಹಜರನ್ನ ಮುಗಿಸಿರುವಂತಹ ಪೊಲೀಸರು ಪವಿತ್ರ ಗೌಡರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಪವನ್ ಅನ್ನು ಕೂಡ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಪವಿತ್ರ ಗೌಡ ಮನೆಯಲ್ಲಿ ಎಲ್ಲಾ ರೀತಿಯ ಮನೆಯ ಕೆಲಸ ಇರಬಹುದು, ನಾಯಿಯನ್ನ ನೋಡ್ಕೊಳ್ಳುವಂತಹ ಕೆಲಸ ಇರಬಹುದು, ಇದೆಲ್ಲವನ್ನು ಕೂಡ ಪವನ್ ನೋಡ್ಕೊಳ್ತಾ ಇದ್ದ. ಆ ಹಿನ್ನೆಲೆಯಲ್ಲಿ ಕೆಳ ಅಂತಸ್ತಿನಲ್ಲಿ ಅವನಿಗೆ ಜಾಗವನ್ನ ಕಲ್ಪಿಸಿಕೊಡ್ಲಾಗಿತ್ತು. ಪಾರ್ಕಿಂಗ್ ಜಾಗದಲ್ಲೂ ಕೂಡ ಮಹಜರಾಗಿದೆ ಇದೇ ವ್ಯಕ್ತಿ ಪವನ್. ಸೊ ಆತನಿಗೆ ಸಂಬಂಧಿಸಿದಂತಹ ಒಂದಷ್ಟು ವಸ್ತುಗಳನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪವಿತ್ರ ಗೌಡ ಅವರ ಹಿಂದೆಲೇ ಬರ್ತಾ ಇರುವಂತಹದ್ದು. ಸೊ ಅವರನ್ನು ಕೂಡ ಸ್ಥಳ ಮಹಜರಿನಲ್ಲಿ ಒಳಪಡಿಸಲಾಗಿತ್ತು. ಎಲ್ಲ ಸಾಕ್ಷ್ಯಗಳನ್ನ ಈಗ ವಶಕ್ಕೆ ಪಡ್ಕೊಂಡು ಹೊರಕ್ಕೆ ಕರೆದುಕೊಂಡು ಬರ್ತಾ ಇರುವಂತಹ ಚಿತ್ರಣ. ಅರೆಸ್ಟ್ ಆದ ನಂತರದಲ್ಲಿ ಇವರು ಯಾರು ಕೂಡ ತಮ್ಮ ತಮ್ಮ ನಿವಾಸಗಳತ್ತ ಹೋಗೇ ಇರಲಿಲ್ಲ. ಕಾರಣ ಪೊಲೀಸ್ ಕಸ್ಟಡಿಯಲ್ಲಿ ಇದ್ರು. ಸೊ ಈ ಪೊಲೀಸ್ ಕಸ್ಟಡಿಯಲ್ಲಿ ಇರೋ ಹೊತ್ತಿನಲ್ಲೇ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಅವರಿಗೆ ಸಂಬಂಧಿಸಿದಂತಹ ನಿವಾಸ, ಈ ಕೃತ್ಯ ನಡೆದಂತಹ ಜಾಗ, ಶವ ಸಿಕ್ಕಂತಹ ಜಾಗ ಮತ್ತು ಎಲ್ಲೆಲ್ಲಿ ಸಾಕ್ಷ್ಯ ನಾಶಪಡಿಸಲಿಕ್ಕಾಗಿ ಪ್ರಯತ್ನಗಳಾಗಿತ್ತು ಮತ್ತು ಈ ಡೀಲ್ ಎಲ್ಲೆಲ್ಲ ನಡೆದಿತ್ತು, ಎಲ್ಲ ಕಡೆಯಲ್ಲೂ ಕೂಡ ಮಹಜರನ್ನ ಮಾಡ್ತಾ ಇದ್ದಾರೆ. ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲೂ ಕೂಡ ಮೊನ್ನೆ
ಮಹಜರನ್ನ ಮಾಡಿದ್ರು. ಅಲ್ಲಿಯೂ ಕೂಡ ಸಿಸಿಟಿವಿ ಫುಟೇಜ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ರು. ಈ ಮನೆಯಲ್ಲೂ ಕೂಡ ಈ ರಾಜರಾಜೇಶ್ವರ ನಗರದ ಪವಿತ್ರ ಗೌಡ ನಿವಾಸದಲ್ಲೂ ಕೂಡ ಸಿಸಿಟಿವಿ ಫುಟೇಜ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಆ ದಿನ ಎಷ್ಟೊತ್ತಿಗೆ ಇವರು ಬಂದ್ರು, ಎಷ್ಟೊತ್ತಿಗೆ ಹೋದ್ರು, ಯಾರೆಲ್ಲ ಇವರ ಮನೆಗೆ ಬಂದು ಹೋಗಿದ್ರು, ಈ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲೇನಾದರೂ ಮೀಟಿಂಗ್ಗಳು ಆಗಿತ್ವಾ, ಇದಕ್ಕೆ ಸಂಬಂಧಪಟ್ಟ ಹಾಗೆ 13 ಆರೋಪಿಗಳಿಗೆ ಈ ಮನೆಗಿರುವಂತಹ ನಂಟೇನು, ಇದೆಲ್ಲದರ ಒಂದು ಚಲನವಲನ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುತ್ತೆ.